ಪರಿಶುದ್ಧವಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ. ದೇವರು ವಾಕ್ಯಗಳ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಹಲ್ಲೆಲೂಯಾ. ನಾವು ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಹೋದರೂ ಕೂಡ ತಂದೆಯಾದ ದೇವರು ನಮ್ಮ ಹತ್ತಿರ ಇರ್ತಾರೆಂಬುದು ತಂದೆಯಾದ ದೇವರು ನಮಗೆ ಹೇಳಿದ್ದಾರೆ. ಅದೇ ರೀತಿ 14:1 ಏನು ಹೇಳ್ತಂದರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ. ಹಲ್ಲೆಲೂಯಾ. ನಾವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಒಬ್ಬೊಬ್ಬರು ಹೋಗ್ಬೇಕಾಗಿರ್ತದೆ. ನಾವು ಒಬ್ಬರ ಅಂದರೆ ಅಲ್ಲಿ ಯಾರನ್ನೂ ತಗೋದಿಲ್ಲ. ನಾವು ಒಬ್ಬೊಬ್ಬರು ಹೋಗುವಂಥ ಸಂದರ್ಭದಲ್ಲಿ ನಾವು ಕಳವಳಗೊಳ್ಳಬಾರ್ದು, ಅಂದರೆ ಅನುಮಾನ ಪಡಬಾರ್ದು, ನಂಬಿಕೆ ಕಳ್ಕೊಳ್ಬಾರ್ದು. ಯಾಕಂದ್ರೆ ಇಲ್ಲಿ ನಾವು ಹೋಗೋದಂಥ ಕೆಲಸ ಆಗ್ತತಿಲ್ಲೋ, ಮತ್ತು ಅಲ್ಲಿ ಯಾರು ಇರ್ತಾರಿಲ್ಲೋ, ನಾವು ಒಬ್ಬನೇ ಹೋಗ್ಬೇಕಾ ಅಂತ ಯಾವಾಗ ಇಲ್ಲಿ ಮತ್ತು ದೇವ್ರ ಈ ಕಾರ್ಯ ಮಾಡ್ತಾರಲ್ಲ ಅಂತ ಯಾವಾಗ ನಾವು ನಂಬಿಕೆ ಅಂದರೆ ನಾವು ಅವಿಶ್ವಾಸ ತೋರಿಸ್ಬಾರ್ದು ಎಂಬುದೇ ಈ ವಾಕ್ಯದ ಅರ್ಥ. ಅಲ್ಲಿ ದೇವರಿದ್ದಾನೆ ಅಂದರೆ ನಮ್ಮ ಜೊತೆ ನಾವು ಎಲ್ಲಿ ಹೋಗುತ್ತೇವೋ ಅಲ್ಲಿ ನಮ್ಮ ಕೂಡ ತಂದೆಯಾದ ದೇವರಿದ್ದಾರೆ ಅಂತ ಯಾವ ಭರವಸೆಯಿಂದ ನಾವು ಮುಂದೆ ಹೋಗ್ತೀವೋ ಅದೇ ಭರವಸೆ ಅಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟಿರುವುದರಿಂದ ತಂದೆಯಾದ ದೇವರು ನಮ್ಮ ಜೊತೆ ಇದ್ದೇ ಇರುತ್ತಾರೆ. ಅದೇ ರೀತಿ ಈಗ ಒಂದು ಊರಾಗ ಒಬ್ಬ ಸ್ತ್ರೀ ಇರ್ತಾಳೆ. ಸ್ತ್ರೀ ಏನಿರ್ತೈತೆ ಅಂದ್ರೆ 12 ವರ್ಷ ಆಕೆಗೆ ರಕ್ತಸ್ರಾವ ರೋಗ ಇರ್ತೈತಿ. ಆಕೆ ಅನೇಕ ರೀತಿಯಾಗಿ ಎಲ್ಲ ಕಡೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಯಾರೇನು ಹೇಳ್ತಾರೆ ಅದನ್ನೆಲ್ಲ ಮಾಡಿ ಕೊನೆಗೆ ಒಂದು ಸಂದರ್ಭದಲ್ಲಿ ತಂದೆಯ ಸುವಾರ್ತೆ ಅಂದರೆ ತಂದೆ ಬರುವನನ್ನು ಕೇಳ್ತಾಳೆ. ಕೇಳಿದ ನಂತರ ತಂದೆ ಬಂದಾಗ ತಂದೆಯನ್ನು ಒಂದು ಉಡುಪು ಅಂದರೆ ಅರಿವಿಯನ್ನು ಮುಟ್ಟಿದ ಕೂಡಲೇ ಅವಳಿಗೆ ವಾಸಿಯಾಗುತ್ತದೆ. ಯಾಕಂದ್ರೆ ಆವಾಗ ತಂದೆಯಾದ ದೇವರು ಒಂದು ಮಾತು ಹೇಳ್ತಾರೋ, ನಿನ್ನ ನಂಬಿಕೆ ನಿನ್ನ ಗುಣ ಮಾಡಿತು. ಹಲ್ಲೆಲೂಯಾ. ಅದೇ ರೀತಿ ಯಾಕಂದ್ರೆ ನಾವು ಯಾವಾಗ ತಂದೆಯ ಮೇಲೆ ನಂಬಿಕೆ ಇಡುತ್ತೇವೋ ಆವಾಗ ತಂದೆಯಾದ ದೇವರು ನಮ್ಮ ಜೊತೆಯಲ್ಲಿರುತ್ತಾರೆ. ಅದೇ ರೀತಿ ನಾವು ಹೋದಲ್ಲೆಲ್ಲ ನಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಅದೇ ರೀತಿ ನಾವು ಯಾವತ್ತೂ ಆ ನಂಬಿಕೆ ಒಳಗಿರಬಾರ್ದು, ತಂದೆ ಇದ್ದಾರೆ ಅನ್ನೋ ನಂಬಿಕೆಯಲ್ಲಿರಬೇಕು. ಆದರೆ ದೇವರ ಮೇಲೆ ಅತಿಯಾದ ಪ್ರೀತಿ ಇರಬೇಕು. ಹಲ್ಲೆಲೂಯಾ. ದೇವರು ಈ ವಾಕ್ಯದ ಮುಖಾಂತರವಾಗಿ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್.